ಈ ಅಭಿಮಾನ ಅಂದರೆ ಹೇಗೆ ಅಂದರೆ ಇದು ಈ ದಕ್ಷಿಣ ಭಾರತ ನದಿಗಳೆಲ್ಲ ಮಳೆಗಾಲದಲ್ಲಿ ಮಾತ್ರ ತುಂಬ ಹರಿತದೆ. ಉತ್ತರ ಭಾರತ ನದಿಗಳು ಯಾವಾಗಲೂ ತುಂಬ ಹರಿತಾ ಇರ್ತದೆ. ಹಾಗೆ ನಮ್ಮ ಪುನೀತ್ ಇದ್ದಾನಲ್ಲ, ಅವನ ಪ್ರತಿಭೆ, ಅವನ ಮಹಿಮೆ. ಪುನೀತ್ ಅಂದರೆ ನಿಮಗೆಲ್ಲ ಗೊತ್ತಿರಬೇಕು. ಯಾರು ಕರಿತೀವಿ ಪುನೀತ್ ಅಂತ? ಆಂಜನೇಯನ ಹೆಸರು ಪುನೀತ್. ಆಂಜನೇಯ ಹೇಗೆ ಜಗತ್ ಪ್ರಸಿದ್ಧನಾದನೋ ಹಾಗೆ ನಮ್ಮ ಪುನೀತು ಕೂಡ ಜಗತ್ ಪ್ರಸಿದ್ಧನಾಗಿ ಈ ಥರ ಬೆಳೀತಾ ಇದ್ದಾನೆ. ಯಾರಿಗಾರು ಜನ ಕರೆದ್ರು ಬರ್ತಾರ, ಕಾಸು ಕೊಟ್ಟರು ಬರೋಲ್ಲ, ಕರೆದ್ರೂ ಬರೋಲ್ಲ. ಈ ಜನ ಬೆಳಗಿನ ಸಂಜೆವರೆಗೂ ಈ ಥರ ಜನ ಈ ಸಾಗರೋಪಾದಿ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಅಂದರೆ ಅವನಲ್ಲಿರ್ತಕ್ಕಂಥ ಇದ್ದಂಥ ಒಂದು ಪ್ರೀತಿ, ಪ್ರೇಮ, ಅವನು ಯಾವಾಗಲೂ ಕೂಡ ಕೊಡುಗೆ ದೊರೆಯಾಗೇ ಇದ್ದ. ನಮ್ಮ ಬಾಬಾ ಹೇಳೋರು, ರಾಜ್ಕುಮಾರ್ ಹೇಳೋರು, ಇಷ್ಟೋ ವರ್ಷ ಸಭೆ ಸಮಾರಂಭಕ್ಕೆ ಹೋದಾಗ ಎಲ್ಲ ಅಣ್ಣ ನೀವೇನಣ್ಣ ಅನ್ನೋದು. ಇಲ್ಲ ಇಲ್ಲ ನಾನು ಒಪ್ಕೊಳ್ಳೋದಿಲ್ಲ, ನನಗಿಂತಲೂ ಕೂಡ ಮೀರಿಸಿದವರು ಬರಬೇಕು, ನನ್ನನ್ನು ಮೀರಿಸ್ಬೇಕು ಅಂತ ಕಲಾದ ಬರಬೇಕು ಅಂತ ಹೇಳೋರು. ಅಣ್ಣ ಏನಣ್ಣ ಹಿಂಗಂತೀರ? ಹೌದು ಅಂತ ಅಂದರೆ ಅದಕ್ಕೆ ತಕ್ಕನಾಗಿ ರಾಜ್ಕುಮಾರ್ ಮಗನಾಗಿ ಪುನೀತ್ ರಾಜ್ಕುಮಾರ್ ಅವರು ಎಲ್ಲರನ್ನೂ ಓವರ್ಟೇಕ್ ಮಾಡಾಕ್ಬಿಡ. ಅದು ಏನು ಪ್ರೀತಿ, ಆ ಜನ, ಆ ಜನಸಾಗರ, ಅವನು ಗಳಿಸಿದಂಥ ಒಂದು ಇದೆಯಲ್ಲ ಬಂಧತ್ವ, ಈ ಪ್ರೀತಿಯಿಂದ ಯಾರು ಕಳ್ಸೋಕ್ಕಾಗೋದಿಲ್ಲ. ನಮ್ಮೆಲ್ಲರ ಮನೆಯ ಅಚ್ಚುಮೆಚ್ಚಿನ ಮಗನಾಗಿ ಬೆಳೆದಂಥ ನಮ್ಮ ಮನೆಯನ್ನಾಗಿಲ್ಲ, ಇಡೀ ಕರ್ನಾಟಕ, ಇಡೀ ದೇಶ ಮೆಚ್ಚುವಂಥ ಮಗನಾಗಿ ಬೆಳೆದಂಥ ಪುನೀತ್ ಇವತ್ತು ನಾವು 51ನೇ ವರ್ಷ ಹುಟ್ಟಿದ ಹಬ್ಬವನ್ನು ಮಾಡ್ತಾಯಿದ್ದೀವಿ. ಇದನ್ನು ನೋಡ್ತಾ ಇದ್ದರೆ ಸುಮ್ಮನೆ ಇಲ್ಲೇ ಕೂತಿರ್ಬೇಕು ಅನಿಸುತ್ತೆ. ಯಾರಿಗುಂಟು ಈ ಭಾಗ್ಯ? ಯಾರಿಗಿಲ್ಲ ಹೇಳಿ? ಪುನೀತ್ ಆಂಜನೇಯ ಹೇಳಿದೆ, ನಾಗಲೇ ಹೇಳಿದೆ, ಪುನೀತನ ಹೆಸರು ಆಂಜನೇಯನ ಹೆಸರು. ಆಂಜನೇಯ ಹಾಗೆ ಜಗತ್ ಪ್ರಸಿದ್ಧನಾದನು, ಹಾಗೆ ಪುನೀತ್ ಕೂಡ ಹಾಗೆ ಪ್ರಸಿದ್ಧಿಯನ್ನು ಪಡೆದಿದ್ದಾನೆ. ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ. ಪುನೀತ್ ಹುಟ್ಟಿದಾಗ ಅವನ ಹೆಸರಿಟ್ಟಿದ್ದು ಲೋಹಿತ್ ಅಂತ. ಮೈಸೂರಲ್ಲಿ ಫಾರಮ್ ಇತ್ತು, ಲೋಹಿತ್ ಫಾರಮ್ ಅಂತ. ಅಲ್ಲೇ ಒಂದು ಅವನಿಗೆ 5 ವರ್ಷ ಆಗಿದ್ದಾಗ ಆ ಪುನೀತ್ ಫಾರ್ಮಲ್ಲಿ ನಾನು ಒಂದು ಹೋಮ ಮಾಡಿಸಿದಾಗ ಅನೇಕ ಪುರೋಹಿತರೆಲ್ಲ ಬಂದಿದ್ದರು. ಇವನು ಓಡಾಡ್ತಾ ಇದ್ದ. ಪುನೀತ್ ಅಂದಾಗ ಲೋಹಿತ್ ಅಂತ ಕರಿತಾ ಇದ್ರು. ಆಮೇಲೆ ಯಾರು ವಯಸ್ಸಾದಂಥ ಒಂದು ಅರ್ಚಕರು, ಬನ್ನಿ ಇಲ್ಲಿ ಚಿನ್ನೇಗೌಡ್ರಿ, ಏನಿದು ಅವನ್ನ ಲೋಹಿತ್ ಅಂತ ಕರಿಬೇಡಿ, ಲೋಹಿತನ ಹೆಸರು ಅಲ್ಪಾಯುಷವಾಗ್ತದೆ, ಬೇಡ, ಅವನ ಪುನೀತ್ ಅಂತ ಹೆಸರಿಡಬೇಕು ಅಂತ. ನಮ್ಮ ಅಕ್ಕ ಇದ್ದರು, ಪಾರ್ವತಮ್ಮ, ನಮ್ಮ ಭಾವ ಇದ್ದರು. ಹೌದಾ ಅಂದರು. ಅಲ್ಲಿ ಲೋಹಿತ್ ಫಾರಮ್ ಅಂತಿತ್ತು. ಅವ್ರು ಹೇಳಿದ ತಕ್ಷಣ ಹೋಗಿ ಅದ್ರ ಕಿತ್ತಾಕ್ಸಿ ಪುನೀತ್ ಫಾರಮ್ ಅಂತ ಮಾಡಿದೆ. ಅದನ್ನು ಮಾಡಿಸಿದ್ದು ನಾನು, ಕಾಲಕ್ಕೆ ಮಾಡಿಸಿದ್ದು. ಈ ಕೊನೆ ಪುನೀತ್ ಅಂತಲೇ ಆಯಿತು. ಆದರೆ ವಿಧಿಯ ಆಟ, ವಿಧಿಯ ಬರಹವನ್ನು ಯಾರು ಮೀರಕ್ಕಾಗುತ್ತೆ? ಅವನು ಪುನೀತನಾಗೇ ಹೋಗ್ಬಿಟ್ಟ. ಆಂಜನೇಯ ಹಾಗೆ, ಆಂಜನೇಯ ಇವತ್ತು ಯಾರು ಮರೆಯೋಕ್ಕಾಗತ್ತ? ಹಾಗೆ ನಮ್ಮ ಪುನೀತ್ ಕೂಡ ಹಾಗೇ ಆಗಿದ್ದಾನೆ ನೋಡಿ. ಬೆಳಗಿನ ಸಂಜೆವರು ಕೂಡ ಜನ ಈ ಕಾಸು ಕೊಟ್ಟರು ಬರ್ತಾರ? ಬರೋದಿಲ್ಲ. ಕಾಸು ಕೊಟ್ಟರು ಖಂಡಿತ ಬರೋಲ್ಲ, ಊಟ ಕೊಟ್ಟರು ಬರೋಲ್ಲ. ಇದು ನೋಡಿ, ಇಲ್ಲಿ ಬೆಳಗ್ಗೆ ಸಂಜೆ ಜನ ಬರ್ತಾನೆ ಇದ್ದಾರೆ, ಹೋಗ್ತಾನೇ ಇದ್ದಾರೆ. ಯಾಕೆ? ಆ ಪುನೀತ್ ಕಳಿಸಿದಂಥ ಆ ಪ್ರೀತಿ, ಆ ಪ್ರೇಮ, ಆ ಜನಪ್ರೇಮ, ವಿಶ್ವಾಸ, ಅದು ಇವತ್ತು ನಡ್ಕೊಂಡು ಹೋಗ್ತಾನೇ ಇದೆ. ನಿಜವಾಗ್ಲೂ ಕೂಡ ಅಂಥ ಪುನೀತನ ಪಡೆದಂಥ ನಾವು ನೀವೇ ಧನ್ಯರು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆ ಪರಮಾತ್ಮ ಜಗದೀಶ್ವರ ಶ್ರೀಕಂಠೇಶ್ವರ ವೆಂಕಟೇಶ್ವರ ಸ್ವಾಮಿ ಅವನ ಆತ್ಮ ಶಾಂತಿ ಸಿಗಲಿ. ಅವ್ರ ಕುಟುಂಬದವ್ರಿಗೆಲ್ರಿಗೂ ಕೂಡ ಅವನ ನೆನಪನ್ನು, ದುಃಖವನ್ನು ಭರಿಸುವಂಥ ಶಕ್ತಿಯನ್ನು ನೀಡಲಿ ಅಂತೇಳಿ ನಾನು ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.